ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇಂದಿನ ಗೋಚಾರ ಫಲಕ್ಕೆ ಸ್ವಾಗತ. ಇಂದು 14/10/2025 ಮಂಗಳವಾರ ದಿನಕ್ಕೆ ಸುಸ್ವಾಗತ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ನೋಡೋದಾದರೆ ಆರೋಗ್ಯದ ವಿಚಾರವಾಗಿ ತುಂಬ ಉತ್ತಮವಾಗಿದೆ. ದೇಹದಲ್ಲಿ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ. ಶತ್ರುಗಳ ಮೇಲೆ ಕೂಡ ಗೆಲುವು ಸಾಧಿಸುವಂತಹ ದಿನವಾಗಿರುತ್ತೆ. ನೀವು ಯಾವುದೇ ಕಾರ್ಯ ಅಥವಾ ಕೆಲಸಗಳನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೂ ಕೂಡ ಅಂತಹ ಕಾರ್ಯಗಳು ಯಶಸ್ವಿಯಾಗಿ ನೆರವೇರುತ್ತೆ. ನೀವು ಧೈರ್ಯದಿಂದ ಮಾಡಿದಂತಹ ಪ್ರಯತ್ನಗಳು ಫಲವನ್ನು ನೀಡುವಂತಹದ್ದಾಗಿರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿರೋರಿಗೆ, ಕೆಲಸ ಹುಡುಕ್ತಾ ಇರೋಂಥವ್ರಿಗೆ ಅಥವಾ ಕೆಲಸ ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ, ಇಂಥವ್ರಿಗೆ ಹೊಸ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತೆ. ಬುದ್ಧಿ ಚುರುಕಾಗಿರುತ್ತೆ, ಆದರೆ ಮನಸ್ಸು ತುಂಬ ಚಂಚಲವಾಗಿರುತ್ತೆ. ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳುವ ಮುನ್ನ ಸ್ವಲ್ಪ ಶಾಂತಿಯಿಂದ ವರ್ತಿಸುವುದು ಉತ್ತಮ. ಕಲ್ಪನೆ ಬಲವಾಗಿದ್ದು ಕಲಾತ್ಮಕ ಚಿಂತನೆಗಳು ಕೂಡ ಮುಂದಿನ ದಿನಗಳಲ್ಲಿ ಉತ್ತಮ ಫಲಗಳನ್ನು ತರುತ್ತೆ. ಆದರೆ ಅತಿಯಾಗಿ ಯೋಚನೆ ಮಾಡಿದರೆ ಕಾರ್ಯಗಳು ವಿಳಂಬವಾಗುವ ಸಾಧ್ಯತೆಗಳಿದೆ. ವಸ್ತು ಲಾಭ, ಧನ ಲಾಭ ಮತ್ತು ಗೌರವ ದೊರೆಯುವಂತಹ ಸಾಧ್ಯತೆ ಕೂಡ ಇದೆ. ನಿಮ್ಮ ಪ್ರಯತ್ನಗಳಿಗೆ ಮಾನ್ಯತೆ ಸಿಗುತ್ತೆ. ಯಶಸ್ಸಿನ ದಾರಿಯಲ್ಲಿ ನಿಮ್ಮ ಹೆಜ್ಜೆಗಳು ದೃಢವಾಗುತ್ತೆ. ನೀವು ಶ್ರಮಿಸಿದರೆ ಫಲ ಖಂಡಿತವಾಗಿಯೂ ನಿಮ್ಮದೇ ಆಗಿರುತ್ತೆ. ಎರಡನೇ ರಾಶಿ ವೃಷಭ ರಾಶಿ. ಇಂದು ವೃಷಭ ರಾಶಿಯವ್ರಿಗೆ ನೋಡೋದಾದರೆ ಕೆಲಸ ಮತ್ತು ಕಾರ್ಯಗಳಲ್ಲಿ ತುಂಬ ಉತ್ಸಾಹವಿರುತ್ತೆ. ಹೊಸ ಕೆಲಸಗಳನ್ನು ಮಾಡಬೇಕು ಅಂದ್ಕೊಳ್ಳೋದು, ಅದರ ಬಗ್ಗೆ ಹೆಚ್ಚಿನ ಒಲವು ತೋರುವುದು, ನಿಮ್ಮ ಧೈರ್ಯ ಕೂಡ ಹೆಚ್ಚಾಗುತ್ತೆ. ಅದೇ ರೀತಿಯಾಗಿ ವಸ್ತು ಲಾಭ ಮತ್ತು ಧನಾರ್ಜನೆಗೂ ಕೂಡ ಇಂದು ಅನುಕೂಲಕರವಾದಂತಹ ಸಮಯ ಆಗಿದೆ. ಸಹೋದರರು, ಬಂಧುಗಳು ಮತ್ತು ಸ್ನೇಹಿತರಿಂದ ಕೂಡ ಸಹಕಾರ ದೊರೆಯುವ ಸಾಧ್ಯತೆ ಇದೆ. ಇನ್ನು ಇಷ್ಟ ವ್ಯಕ್ತಿಗಳ ಜೊತೆ ಮಾತುಕತೆ ಅಥವಾ ಭೇಟಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಉದ್ಯೋಗದ ವಿಚಾರದಲ್ಲಿ ಕೆಲಸದ ಸ್ಥಳದಲ್ಲಿ ಪ್ರೋತ್ಸಾಹ ಮತ್ತು ಪ್ರಗತಿ ಕಾಣುವಂತಹ ದಿನವಾಗಿರುತ್ತೆ. ಧೈರ್ಯದಿಂದ ನಿರ್ಧಾರಗಳನ್ನು ಮಾಡಿದರೆ ಯಶಸ್ಸು ಖಚಿತವಾಗಿ ನಿಮ್ಮದೇ ಆಗಿರುತ್ತೆ. ಇನ್ನು ಹಣದ ವಿಚಾರವಾಗಿ ನೋಡೋದಾದರೆ ಅನಾವಶ್ಯಕ ಖರ್ಚುಗಳು ಅನೇಕ ರೀತಿಯ ಚಿಂತೆಗಳನ್ನು ಹುಟ್ಟುಹಾಕುತ್ತೆ. ಹಣ ವ್ಯಯ ಹೆಚ್ಚಾಗುತ್ತೆ. ಖರ್ಚುಗಳ ಬಗ್ಗೆ ಜಾಗ್ರತೆ ವಹಿಸುವುದು ಉತ್ತಮ. ಇನ್ನು ಆರೋಗ್ಯದ ವಿಚಾರದಲ್ಲಿ ಶರೀರದಲ್ಲಿ ಸೋಮಾರಿತನ, ಆಯಾಸ ಅನುಭವಿಸುವಂತಹ ಸಾಧ್ಯತೆ ಇದೆ. ಇನ್ನು ಕೆಲಸದ ಸ್ಥಳದಲ್ಲಿ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳಿಂದ ಮೋಸದ ಸಂಭವವಿದೆ. ಎಚ್ಚರಿಕೆ ಇರಬೇಕು. ಬುದ್ಧಿಯು ಚಂಚಲವಾಗಿರುತ್ತೆ. ಅಶಾಂತಿ ಅಥವಾ ಗೊಂದಲಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಕುಟುಂಬದಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ. ಧೈರ್ಯ, ಶಾಂತಿ ಮತ್ತು ಶ್ರದ್ಧೆ ಇಟ್ಟು ಕೆಲಸ ಮಾಡಿದರೆ ಅಡೆತಡೆಗಳು, ತೊಂದರೆಗಳು ನಿವಾರಣೆಯಾಗುತ್ತೆ. ಉತ್ತಮ ಫಲವನ್ನು ಕೂಡ ಕಾಣ್ತೀರಾ. ಇನ್ನು ಪರಿಹಾರ ಅಂತಂದರೆ ಪ್ರತಿದಿನ ಬೆಳಗ್ಗೆ ನೀರಿನ ಆರ್ಘ್ಯವನ್ನು ನೀಡಿ. ಶುಕ್ರವಾರದಂದು ದೇವಿಗೆ ಪ್ರಾರ್ಥನೆ ಮಾಡಿ ದೀಪ ಹಚ್ಚುವುದು ಉತ್ತಮ ಫಲಿತಾಂಶವನ್ನು ಕಾಣಬಹುದು. ಮೂರನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಆರೋಗ್ಯದ ವಿಚಾರವಾಗಿ ಆಹಾರದಲ್ಲಿ ನಿಯಮ ತಪ್ಪಿ ಅಶುದ್ಧ ಆಹಾರ ಸೇವನೆಯಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ದೇಹದ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯವಿರುತ್ತೆ. ಸಣ್ಣ ಸಣ್ಣ ವಿಷಯಕ್ಕೂ ಮನಸ್ಸು ಬೇಸರಗೊಂಡು ಆತಂಕ ಕೂಡ ಹೆಚ್ಚಾಗುತ್ತೆ. ತಾಯಿಯ ಆರೋಗ್ಯವೂ ಕೂಡ ಮುಖ್ಯವಾಗುತ್ತೆ. ಅವರ ಆರೋಗ್ಯದ ಬಗ್ಗೆ ಕೂಡ ಹೆಚ್ಚಿನ ಗಮನ ವಹಿಸುವುದು ಅಗತ್ಯವಾಗಿರುತ್ತೆ. ಇನ್ನು ಹಣದ ವಿಚಾರವಾಗಿ ಹಣ ವ್ಯಯ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ವ್ಯಾಪಾರ ಮತ್ತು ವ್ಯವಹಾರಗಳನ್ನು ಮಾಡುವವರು ಹಣಕಾಸಿನ ಬಗ್ಗೆ ಜಾಗ್ರತೆ ವಹಿಸಬೇಕು. ಅತಿಯಾದ ಚಿಂತೆ ಅಥವಾ ಅಶಾಂತಿ ಮನಸ್ಸನ್ನು ಹೆಚ್ಚಾಗಿ ಕಾಡುತ್ತೆ. ಇನ್ನು ಕುಟುಂಬದ ವಿಚಾರವಾಗಿ ಮಾತಿನಲ್ಲಿ ಹೆಚ್ಚು ಒರಟುತನ ಇರುತ್ತೆ. ಕುಟುಂಬದವರೊಂದಿಗೆ ಮಾತಾಡಬೇಕಾದ್ರೆ ತುಂಬ ಪ್ರೀತಿಯಿಂದ, ಶಾಂತಿಯಿಂದ ಮಾತನಾಡುವುದು ಉತ್ತಮ. ಈ ಮಾತಿನಲ್ಲಿ ಬರುವಂತಹ ಒರಟುತನದಿಂದಾಗಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಉಂಟಾಗುವ ಸಾಧ್ಯತೆ ಇದೆ. ಪ್ರಯಾಣಗಳಲ್ಲಿ ಸರಿಯಾದ ಸೌಕರ್ಯ ಅಥವಾ ತಡವಾಗುವಂತಹ ಸಂದರ್ಭ ಬರಬಹುದು. ದೈಹಿಕ ತೊಂದರೆಗಳು ಕಾಣಿಸಿಕೊಳ್ಳುತ್ತೆ. ಮನಸ್ಸಿನಲ್ಲಿ ಶಾಂತಿಯನ್ನು ಕಳೆದುಕೊಂಡಂತೆ ಅನಿಸುವಂತಹ ದಿನವಾಗಿರುತ್ತೆ. ಆದರೂ ಸಹ ಧೈರ್ಯದಿಂದ ಪ್ರಾರ್ಥನೆ ಮತ್ತು ಧ್ಯಾನದಿಂದ ವರ್ತಿಸಿದರೆ ಪರಿಸ್ಥಿತಿ ನಿಧಾನವಾಗಿ ಸುಧಾರಣೆ ಕಾಣುತ್ತೆ. ಇನ್ನು ಪರಿಹಾರ ಅಂತ ನೋಡೋದಾದರೆ ಶಾಂತ ಮನಸ್ಸಿನಿಂದ ಪ್ರಾರ್ಥನೆ ಮತ್ತು ಧ್ಯಾನ ಮಾಡುವುದು ಉತ್ತಮ. ಇನ್ನು ಆಹಾರದಲ್ಲಿ ನಿಯಮ ಪಾಲಿಸಿ. ಮನೆಯಲ್ಲಿ ಶಾಂತಿ ಕಾಪಾಡಿ ಧೈರ್ಯದಿಂದ ನಡೆದುಕೊಂಡರೆ ಅನಾರೋಗ್ಯ ಮತ್ತು ಮನಸ್ತಾಪ ನಿವಾರಣೆಯಾಗುತ್ತೆ. ನಾಲ್ಕನೇ ರಾಶಿ ಕಟಕ ರಾಶಿ.
ಕಟಕ ರಾಶಿಯವರಿಗಿಂದು ಆರೋಗ್ಯದ ವಿಚಾರವಾಗಿ ನೋಡೋದಾದರೆ ಆರೋಗ್ಯವು ಉತ್ತಮವಾಗಿರುತ್ತೆ. ಶಾರೀರಿಕ ಸೌಖ್ಯ ಮತ್ತು ಆರೋಗ್ಯ ಉತ್ತಮವಾಗಿರುತ್ತೆ. ಮನಸ್ಸಿಗೆ ಸಂತೋಷ ಮತ್ತು ಉಲ್ಲಾಸ, ಶಾಂತಿ ಎಲ್ಲವೂ ಹೆಚ್ಚಾಗಿರುತ್ತೆ. ಇನ್ನು ಕುಟುಂಬದ ಜೀವನ ನೋಡೋದಾದರೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಿರುತ್ತೆ. ಮನಸ್ಸಿನಲ್ಲಿ ಉಲ್ಲಾಸ, ಧೈರ್ಯ, ಆತ್ಮವಿಶ್ವಾಸ ಎಲ್ಲವೂ ಹೆಚ್ಚಾಗಿರುತ್ತೆ. ಬಂಧುಗಳು ಮತ್ತು ಮಿತ್ರರು ಒಳ್ಳೆಯ ಸಂಬಂಧಗಳಲ್ಲಿ ನಿಮ್ಮ ಜೊತೆ ಇರುತ್ತಾರೆ. ಪ್ರೀತಿ, ಭಕ್ತಿ ಮತ್ತು ವಿಶ್ವಾಸದಿಂದ ಸಂಬಂಧಗಳು ಬಲವಾಗುತ್ತೆ. ಇನ್ನು ಹಣದ ವಿಚಾರವಾಗಿ ನೋಡೋದಾದರೆ ಧನಲಾಭವನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ. ಧನಾಭಿವೃದ್ಧಿಗೆ ಸುಲಭವಾಗಿ ಅನೇಕ ರೀತಿಯ ಅವಕಾಶಗಳು ದೊರೆಯುತ್ತೆ. ವ್ಯಾಪಾರ ಮತ್ತು ವ್ಯವಹಾರಗಳನ್ನು ಮಾಡುವವರಿಗೆ ಉತ್ತಮ ಧನಲಾಭವನ್ನು ಕಾಣುವಂತಹ ದಿನವಾಗಿರುತ್ತೆ. ಇನ್ನು ಪುತ್ರ ಅಥವಾ ಮಕ್ಕಳೊಂದಿಗೆ ಸಂತೋಷಕರ ಸಂಬಂಧ ಕೂಡ ನಿರ್ಮಾಣವಾಗುತ್ತೆ. ಸ್ವಂತ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಸಾಧನೆಯನ್ನು ಕಾಣ್ತೀರಾ. ಇಂದು ಒಟ್ಟಾರೆಯಾಗಿ ನೋಡೋದಾದರೆ ಚಿಂತೆ ಇಲ್ಲದೆ ಶಾಂತ ಮನಸ್ಸಿನಿಂದ ಜೀವನವನ್ನು ನಡೆಸುವಂತಹ ದಿನವಾಗಿರುತ್ತೆ. ಅತ್ಯಂತ ಲಾಭಕರವಾಗಿರುವಂತಹ ದಿನವಾಗಿದೆ. 5ನೇ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗಿಂದು ಹಣದ ವಿಚಾರವಾಗಿ ನೋಡೋದಾದರೆ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗಬಹುದು. ಹಣಕಾಸಿನಲ್ಲಿ ನಷ್ಟ ಅಥವಾ ಲಾಭದಲ್ಲಿ ತಡ ಉಂಟಾಗುವಂತಹ ಸಾಧ್ಯತೆಗಳಿದೆ. ಇನ್ನು ಆರೋಗ್ಯದ ವಿಚಾರವಾಗಿ ಆತ್ಮವಿಶ್ವಾಸದಲ್ಲಿ ತೊಂದರೆ, ಆತಂಕ, ಚಿಂತೆ ಇದೆಲ್ಲವೂ ಹೆಚ್ಚಾಗುವ ಸಾಧ್ಯತೆಗಳಿದೆ. ಇನ್ನು ಬಂಧು ಮಿತ್ರರೊಂದಿಗೆ ಕೆಲವೊಂದು ವಾದ ವಿವಾದಗಳು ಸಂಭವಿಸಬಹುದು. ಕೆಲವೊಮ್ಮೆ ಸ್ನೇಹಿತರೊಂದಿಗೆ ವೈರಾಗ್ಯ ಅಥವಾ ವಿರೋಧದ ಪರಿಸ್ಥಿತಿ ಕೂಡ ಉಂಟಾಗುವುದು. ಇನ್ನು ಶರೀರದಲ್ಲಿ ಸೋಮಾರಿತನ, ಆಲಸ್ಯ, ಆಯಾಸ ಇದೆಲ್ಲವೂ ಕಾಡುತ್ತೆ. ಇನ್ನು ಕುಟುಂಬದ ವಿಷಯದಲ್ಲಿ ಸಂಬಂಧಗಳಲ್ಲಿ ಶಾಂತಿ ಇಲ್ಲದಂತಾಗುತ್ತದೆ. ಕಲಹಗಳು, ಜಗಳಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಕುಟುಂಬದವರೊಂದಿಗೆ ಶಾಂತಿಯಿಂದ ವರ್ತಿಸುವುದು ಉತ್ತಮವಾಗಿರುತ್ತೆ. ಇನ್ನು ಕೃಷಿ, ವ್ಯಾಪಾರ ಅಥವಾ ನೌಕರಿ ಕ್ಷೇತ್ರದಲ್ಲಿ ನಷ್ಟಗಳನ್ನು ಕಾಣಬಹುದು. ಆತ್ಮವಿಶ್ವಾಸ ಕಡಿಮೆಯಾಗೋದ್ರಿಂದ ನಿರ್ಧಾರಗಳಲ್ಲಿ ಗೊಂದಲ ಕೂಡ ಉಂಟಾಗುತ್ತೆ. ಆದರೂ ಶಾಂತ ಮನಸ್ಸಿನಿಂದ ಪ್ರಯತ್ನ ಮತ್ತು ಧೈರ್ಯದಿಂದ ವರ್ತಿಸಿದರೆ ಈ ಸಮಸ್ಯೆಗಳು ನಿಧಾನವಾಗಿ ನಿವಾರಣೆಯಾಗುತ್ತೆ. ಈ ಸಮಯದಲ್ಲಿ ಧ್ಯಾನ, ಪ್ರಾರ್ಥನೆ, ಶುಭ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮ ಫಲಿತಾಂಶವನ್ನು ಕೊಡುತ್ತೆ. ಇನ್ನು ಶಾಂತ ಮನಸ್ಸಿನಿಂದ ಮತ್ತು ಧೈರ್ಯದಿಂದ ವರ್ತಿಸಿದ್ರೆ ಈ ತೊಂದರೆಗಳು ನಿಧಾನವಾಗಿ ನಿವಾರಣೆಯಾಗುತ್ತೆ. 6ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಆರೋಗ್ಯದ ವಿಚಾರವಾಗಿ ಶಾರೀರಿಕ ತೊಂದರೆ ಕಂಡುಬರುವಂತಹ ಸಾಧ್ಯತೆಗಳಿದೆ. ಆರೋಗ್ಯದಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಮನಸ್ಸಿಗೆ ಕೆಲವು ಸಮಯದಲ್ಲಿ ಸಂತಾಪ ಅಥವಾ ಬೇಸರ ಉಂಟಾಗಬಹುದು. ಇನ್ನು ಕುಟುಂಬದ ವಿಚಾರದಲ್ಲಿ ಕುಟುಂಬದವರು ಅಥವಾ ಸುತ್ತಲಿನ ಜನರೊಂದಿಗೆ ಸಣ್ಣ ಪುಟ್ಟ ಕಲಹಗಳು ಆಗುವಂತಹ ಸಾಧ್ಯತೆಗಳಿದೆ. ಕೆಲವೊಂದು ಸಂದರ್ಭಗಳಲ್ಲಿ ಕೋಪ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಆದಷ್ಟು ತಾಳ್ಮೆಯಿಂದ ವರ್ತಿಸುವುದು ಉತ್ತಮ. ಇನ್ನು ಹಣದ ವಿಚಾರವಾಗಿ ಧನಾಭಿವೃದ್ಧಿ ಉತ್ತಮವಾಗಿರುತ್ತೆ. ಅನೇಕ ರೀತಿಯ ಆರ್ಥಿಕ ಅಭಿವೃದ್ಧಿಯನ್ನು ಕಾಣಬಹುದು. ಧನಲಾಭವನ್ನು ಕಾಣಬಹುದು. ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ದೊರೆಯುತ್ತೆ. ಗೆಳೆಯರು, ಬಂಧುಗಳು ಮತ್ತು ಪರಿಚಯಗಳೊಂದಿಗೆ ಸಂಬಂಧಗಳು ಕೂಡ ಉತ್ತಮವಾಗಿರುತ್ತೆ. ನಿಮ್ಮ ಮನಸ್ಸು ಧೈರ್ಯ, ಶಾಂತಿ ಮತ್ತು ಖುಷಿಯಿಂದ ತುಂಬಿರುತ್ತೆ. ಸುದೀರ್ಘ ಪ್ರಯಾಣಗಳು ಅಥವಾ ಹೊಸ ಯೋಜನೆಗಳಲ್ಲಿ ಯಶಸ್ಸನ್ನು ಸಾಧಿಸಲು ಶಕ್ತಿ ಕೂಡ ದೊರೆಯುತ್ತೆ. ಧನ, ಮಾನಸಿಕ ಶಾಂತಿ ಮತ್ತು ಸ್ನೇಹ ಸಂಬಂಧಗಳಲ್ಲಿ ಸಮತೋಲನವನ್ನು ಕಾಣುವಂತಹ ದಿನವಾಗಿರುತ್ತೆ. ಸರಿಯಾದ ಆಹಾರ, ಶಾಂತ ಮನಸ್ಸು ಮತ್ತು ಶ್ರದ್ಧೆಯಿಂದ ನಡೆದುಕೊಂಡರೆ ಉತ್ತಮ ದಿನವಾಗಿರುತ್ತೆ. 7ನೇ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಇಂದು ಆರೋಗ್ಯದ ವಿಚಾರವಾಗಿ ನೋಡೋದಾದರೆ ಶಾರೀರಿಕವಾಗಿ ಆರೋಗ್ಯವಂತ ದೇಹವನ್ನು ಹೊಂದಿರುತ್ತೀರಿ. ಮನಸ್ಸು ಶಾಂತಿ, ನೆಮ್ಮದಿ ಮತ್ತು ತೃಪ್ತಿಯಿಂದ ಕೂಡಿರುತ್ತೆ. ಉತ್ತಮ ಆರೋಗ್ಯವನ್ನು ಹೊಂದಿರುವಂತಹ ದಿನವಾಗಿರುತ್ತೆ. ಇನ್ನು ಹಣದ ವಿಚಾರವಾಗಿ ನೋಡೋದಾದರೆ ಧನಲಾಭವು ಕೂಡ ಅನುಭವಿಸುವಂತಹ ದಿನವಾಗಿರುತ್ತೆ. ಉತ್ತಮ ಅವಕಾಶಗಳು ಅನೇಕ ರೀತಿಯಿಂದ ಒದಗಿ ಬರುತ್ತೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಪ್ರೋತ್ಸಾಹ, ಗೌರವ ಮತ್ತು ಮಾನ್ಯತೆಯನ್ನು ಪಡೆಯುವಂತಹ ದಿನವಾಗಿರುತ್ತೆ. ಇನ್ನು ಉದ್ಯೋಗದ ಸ್ಥಳದಲ್ಲಿ ಪ್ರೋತ್ಸಾಹ, ಗೌರವ ಮತ್ತು ಮಾನ್ಯತೆಯನ್ನು ಪಡೆಯುವಂತಹ ದಿನವಾಗಿರುತ್ತೆ. ಇನ್ನು ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವಂತಹ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಮಾಡುತ್ತೀರಿ. ತೆಗೆದುಕೊಳ್ಳುವಂತಹ ನಿರ್ಧಾರಗಳಲ್ಲಿ ಶ್ರದ್ಧೆ ಮತ್ತು ಧೈರ್ಯದಿಂದ ವರ್ತಿಸಿದರೆ ಯಶಸ್ಸು ಖಚಿತವಾಗಿರುತ್ತೆ. ಕೆಲವು ಸೀಮಿತ ಸಮಯಗಳಲ್ಲಿ ಚಿಂತನೆ ಅಥವಾ ಸ್ವಲ್ಪ ಒಂಟಿತನ ಉಂಟಾಗಬಹುದು.
ದೂರ ಪ್ರಯಾಣಗಳನ್ನು ಮಾಡುವಂತಹ ಸಂದರ್ಭಗಳು ಕೂಡ ಬರಬಹುದು. ಆತ್ಮವಿಶ್ಲೇಷಣೆ ಮತ್ತು ಧ್ಯಾನದಿಂದ ಮನಸ್ಸನ್ನು ಇನ್ನಷ್ಟು ಶಾಂತಿಯಾಗಿಡಿಸುವುದು ಉತ್ತಮ. ನಿಮ್ಮ ಸುತ್ತಮುತ್ತಲಿನ ಜನರ ಸಹಕಾರವೂ ಕೂಡ ನಿಮಗೆ ಉತ್ತಮವಾಗಿ ದೊರೆಯುತ್ತೆ. ಇನ್ನು ಬಂಧು ಮಿತ್ರರೊಂದಿಗೆ ಒಳ್ಳೆಯ ಸಂಬಂಧ ಹಾಗೂ ಸಂತೋಷವೂ ಕೂಡ ಉಂಟಾಗುತ್ತೆ. ಒಟ್ಟಾರೆಯಾಗಿ ಇಂದು ಉತ್ತಮ ದಿನವಾಗಿರುತ್ತೆ. ಪರಿಶ್ರಮ ಮತ್ತು ಶ್ರದ್ಧೆ, ಶಾಂತ ಮನಸ್ಸಿನಿಂದ ವರ್ತಿಸಿದರೆ ಎಲ್ಲ ಕಾರ್ಯಗಳು ಕೂಡ ಸಫಲವಾಗುತ್ತೆ. 8ನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗಿಂದು ಉದ್ಯೋಗದ ವಿಷಯದಲ್ಲಿ ನೋಡೋದಾದರೆ ಸಣ್ಣ ಸಣ್ಣ ತೊಂದರೆಗಳು ಅಥವಾ ಅಸಮಾಧಾನಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಇನ್ನು ಸಹೋದ್ಯೋಗಿಗಳು ಮತ್ತು ಪರಿಚಯಗಳೊಂದಿಗೆ ಒಳ್ಳೆಯ ಸಂಬಂಧಗಳು ಕೂಡ ಕಾಣಬಹುದು. ಪ್ರೀತಿಯಲ್ಲಿ ಅಥವಾ ಸಾಮಾಜಿಕ ಸಂಪರ್ಕಗಳಲ್ಲಿ ಸಹಕಾರ ದೊರೆಯುತ್ತದೆ. ಇನ್ನು ಹೊಸ ಯೋಜನೆಗಳಲ್ಲಿ ಕೆಲವು ಯಶಸ್ಸನ್ನು ಸಾಧಿಸುವ ಸಾಧ್ಯತೆ ಕೂಡ ಇದೆ. ಧೈರ್ಯ ಮತ್ತು ಶ್ರದ್ಧೆಯಿಂದ ವರ್ತಿಸಿದರೆ ಅನಾರೋಗ್ಯ ತೊಂದರೆಗಳು ನಿಧಾನವಾಗಿ ನಿವಾರಣೆಯಾಗುತ್ತೆ. ಇನ್ನು ಹಣದ ವಿಚಾರವಾಗಿ ನೋಡೋದಾದರೆ ಹಣ, ವಸ್ತು ಅಥವಾ ಲಾಭದಲ್ಲಿ ನಿಧಾನ ಉಂಟಾಗುವಂತಹ ಸಾಧ್ಯತೆಗಳಿದೆ. ಆದರೆ ಅದರಲ್ಲಿ ಲಾಭಗಳು ದೊರೆಯುವುದು ತುಂಬಾ ನಿಧಾನವಾಗಿ, ತಡವಾಗಿ ಲಾಭಗಳನ್ನು ಕಾಣಬಹುದು. ಇನ್ನು ಧಾರ್ಮಿಕ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಕಲಹಗಳು ಉಂಟಾಗಬಹುದು. ಇನ್ನು ಕುಟುಂಬದ ವಿಷಯದಲ್ಲಿ ಮಕ್ಕಳೊಂದಿಗೆ ಕೆಲವೊಮ್ಮೆ ಕಲಹ ಅಥವಾ ವಿರೋಧ ಉಂಟಾಗುವಂತಹ ಸಾಧ್ಯತೆಗಳಿದೆ. ಒಟ್ಟಾರೆಯಾಗಿ ಇಂದು ಪರಿಶ್ರಮ, ಶಾಂತಿ ಮತ್ತು ಧೈರ್ಯದಿಂದ ವರ್ತಿಸಿದರೆ ಸವಾಲುಗಳ ನಡುವೆಯೂ ಕೂಡ ಲಾಭ ಮತ್ತು ಯಶಸ್ಸನ್ನು ಕಾಣಬಹುದು. ಧೈರ್ಯದಿಂದ ಎಲ್ಲವನ್ನೂ ನಿಭಾಯಿಸುವುದು ಉತ್ತಮ ಫಲಿತಾಂಶಗಳನ್ನು ಕಾಣಬಹುದು. 9ನೇ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗಿಂದು ಉದ್ಯೋಗದ ವಿಷಯದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುವಂತಹ ದಿನವಾಗಿರುತ್ತೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಪ್ರಯತ್ನದ ಫಲ ಪಡೆಯುತ್ತೀರಿ. ನೀವು ಕೈಗೊಂಡ ಉದ್ಯೋಗಗಳು ಯಶಸ್ವಿಯಾಗಿ ಮುಗಿಯುವ ಸಾಧ್ಯತೆ ಇದೆ. ಶ್ರದ್ಧೆ, ಪರಿಶ್ರಮ ಮತ್ತು ಧೈರ್ಯದಿಂದ ಕಾರ್ಯಗಳು ಮಾಡಿದರೆ ವೃತ್ತಿಪರ ಯಶಸ್ಸು ದೊರೆಯುತ್ತದೆ. ಜೀವನದ ಪ್ರಮುಖ ಯೋಜನೆಗಳಲ್ಲಿ ಪ್ರಗತಿಯನ್ನು ಕಾಣುವಂತಹ ದಿನವಾಗಿರುತ್ತೆ. ಧೈರ್ಯ ಮತ್ತು ಪರಿಶ್ರಮದಿಂದ ವರ್ತಿಸಿದರೆ ತೊಂದರೆಗಳು ನಿಧಾನವಾಗಿ ನಿವಾರಣೆಯಾಗುತ್ತೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ವಹಿಸುವುದು ಉತ್ತಮ. ಆಹಾರದ ಬಗ್ಗೆ ಎಚ್ಚರಿಕೆ ಇರದೆ ಸತ್ವವಿರದ ದೋಷಪೂರಿತ ಅಂದರೆ ಅಶುದ್ಧ ಆಹಾರ ಸೇವನೆಯಿಂದ ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಶರೀರದಲ್ಲಿ ಸಾಮರ್ಥ್ಯ ಮತ್ತು ಶಕ್ತಿ ಕಡಿಮೆಯಾಗುತ್ತೆ. ದಿನನಿತ್ಯದ ಕಾರ್ಯಗಳಲ್ಲಿ ತೊಂದರೆಗಳು ಎದುರಾಗಬಹುದು. ಇನ್ನು ಹಣದ ವಿಚಾರವಾಗಿ ನೋಡೋದಾದ್ರೆ ಆರ್ಥಿಕವಾಗಿ ಕೆಲವು ತಾತ್ಕಾಲಿಕ ಸಂಕಷ್ಟಗಳು ಉಂಟಾಗಬಹುದು. ಸಂಬಂಧಗಳಲ್ಲಿ ಕೆಲವೊಮ್ಮೆ ಅಸಮಾಧಾನ ಅಥವಾ ಕಲಹಗಳು ಉಂಟಾಗುತ್ತೆ. ಇನ್ನು ಬಂಧು ಸ್ನೇಹಿತರಿಂದ ಸಹಕಾರ ಕಡಿಮೆಯಾಗಬಹುದು. ಇನ್ನು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುತ್ತದೆ. ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ವಹಿಸುವುದು ಉತ್ತಮ. ಆಹಾರ ನಿಯಮ ಪಾಲನೆ, ಧೈರ್ಯ ಮತ್ತು ಶ್ರದ್ಧೆಯಿಂದ ವರ್ತಿಸಿದರೆ ಆರೋಗ್ಯ, ಉದ್ಯೋಗ ಮತ್ತು ಸಂಬಂಧಗಳಲ್ಲಿ ಲಾಭ ದೊರೆಯುತ್ತದೆ. 10ನೇ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗಿಂದು ಉದ್ಯೋಗ ವಿಚಾರದಲ್ಲಿ ಉತ್ತಮವಾಗಿರುತ್ತೆ. ವೃತ್ತಿಪರ ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತೀರಿ. ವೈಯಕ್ತಿಕ ಅಥವಾ ವೃತ್ತಿಪರ ಜೀವನದಲ್ಲಿ ಯಶಸ್ಸು ಹೆಚ್ಚಾಗುತ್ತೆ. ಸೌಭಾಗ್ಯದಲ್ಲಿ ಹೆಚ್ಚಳ ಕಂಡುಬರುತ್ತೆ. ಕೆಲಸಗಳಿಗೆ ಸಂಬಂಧಿತವಾಗಿ ಸಹಕಾರ ಮತ್ತು ಬೆಂಬಲ ಕೂಡ ದೊರೆಯುತ್ತೆ. ಇನ್ನು ವಿದ್ಯಾಭ್ಯಾಸ ಅಥವಾ ವಿದ್ಯಾರ್ಥಿಗಳ ಕೆಲಸಗಳಲ್ಲಿ ಕೂಡ ಉತ್ತಮ ಫಲಗಳನ್ನು ಕಾಣುವಂತಹ ದಿನವಾಗಿರುತ್ತೆ. ಇನ್ನು ಹಣದ ವಿಚಾರವಾಗಿ ನೋಡೋದಾದರೆ ಧನಾರ್ಜನೆಗೆ ಉತ್ತಮ ಅವಕಾಶಗಳು ಸಿಗುತ್ತೆ. ಆರ್ಥಿಕ ಲಾಭವು ಉತ್ತಮವಾಗಿರುತ್ತೆ. ವ್ಯಾಪಾರ ಮತ್ತು ವ್ಯವಹಾರಗಳನ್ನು ಮಾಡುವವರು ಉತ್ತಮ ಲಾಭಗಳನ್ನು ಕಾಣಬಹುದು. ಚಿನ್ನ, ಸೌಭಾಗ್ಯ, ಸಂಪತ್ತು ಅಥವಾ ವೈಯಕ್ತಿಕ ಲಾಭಗಳಲ್ಲಿ ಸುಧಾರಣೆ ಕಾಣಿಸುತ್ತೆ. ಪ್ರಯಾಣಗಳಲ್ಲಿ ಲಾಭ ಅಥವಾ ಅನುಭವಗಳು ಕೂಡ ದೊರೆಯುವಂತಹ ದಿನವಾಗಿರುತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಶಾರೀರಿಕವಾಗಿ ಆರೋಗ್ಯ ಉತ್ತಮವಾಗಿರುತ್ತೆ. ಮನಸ್ಸು ಶಾಂತವಾಗಿರುವುದರಿಂದ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಮತ್ತು ಧೈರ್ಯ ಹೆಚ್ಚಾಗುತ್ತೆ. ಇನ್ನು ವೈಯಕ್ತಿಕ ಸಂಬಂಧದಲ್ಲಿ ಸಂತೋಷ ಮತ್ತು ಸಮಾಧಾನ ಹೆಚ್ಚಾಗಿರುತ್ತೆ. ಕುಟುಂಬದಲ್ಲಿ ಪ್ರೀತಿ ಮತ್ತು ವಿಶ್ವಾಸದ ವಾತಾವರಣ ನಿರ್ಮಾಣವಾಗುತ್ತೆ. ಧಾರ್ಮಿಕ ಕಾರ್ಯಗಳು ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ಕೂಡ ಕಾಣಬಹುದು. ಇಂದು ಒಟ್ಟಾರೆಯಾಗಿ ಹೇಳೋದಾದರೆ ಧೈರ್ಯ, ಶ್ರದ್ಧೆ ಮತ್ತು ಶಾಂತ ಮನಸ್ಸಿನಿಂದ ವರ್ತಿಸಿದರೆ ಎಲ್ಲ ಕ್ಷೇತ್ರಗಳಲ್ಲಿ ಸುಖ, ಧನ ಮತ್ತು ಯಶಸ್ಸನ್ನು ಕಾಣುವಂತಹ ದಿನವಾಗಿರುತ್ತೆ. ಉತ್ತಮವಾಗಿದೆ. 11ನೇ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇಂದು
ಆರೋಗ್ಯದ ವಿಚಾರವಾಗಿ ನೋಡೋದಾದರೆ ಆರೋಗ್ಯವು ಉತ್ತಮವಾಗಿರುತ್ತೆ. ನಿಮ್ಮ ದೇಹಾರೋಗ್ಯ ಉತ್ತಮವಾಗಿದ್ದು ಶರೀರದಲ್ಲಿ ಶಕ್ತಿ ಮತ್ತು ಉತ್ಸಾಹ ಹೆಚ್ಚಾಗಿರುತ್ತೆ. ಆರೋಗ್ಯವು ಉತ್ತಮವಾಗಿರುತ್ತೆ. ಇನ್ನು ಹಣದ ವಿಚಾರವಾಗಿ ನೋಡೋದಾದರೆ ಧನಲಾಭ ಸಾಧ್ಯವಾಗುತ್ತೆ ಮತ್ತು ಹಣಕಾಸಿನಲ್ಲಿ ಸುಧಾರಣೆ ಕೂಡ ಕಾಣುವಂತಹ ದಿನವಾಗಿರುತ್ತೆ. ನೀವು ಕೈಗೊಂಡಂತಹ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತೆ. ವ್ಯಕ್ತಿತ್ವ ವೃದ್ಧಿಯಾಗಿ ಜನರ ಮನಸ್ಸಿನಲ್ಲಿ ಗೌರವವನ್ನು ಪಡೆಯುತ್ತೀರಿ. ಧಾರ್ಮಿಕ ಕಾರ್ಯಗಳಲ್ಲಿ ಅಥವಾ ಶ್ರದ್ಧಾ ಕಾರ್ಯಗಳಲ್ಲಿ ನೆರವು ದೊರೆಯುತ್ತದೆ. ಉದ್ಯೋಗದ ವಿಚಾರದಲ್ಲಿ ಹೇಳೋದಾದರೆ ಸಹೋದ್ಯೋಗಿಗಳು ಮತ್ತು ಸ್ನೇಹಿತರಿಂದ ಸಹಕಾರ ಪಡೆಯಲು ಅವಕಾಶಗಳು ದೊರೆಯುತ್ತೆ. ಧೈರ್ಯ ಮತ್ತು ಶ್ರದ್ಧೆ ಇದ್ದರೆ ಸಮಸ್ಯೆಗಳನ್ನು ನಿವಾರಣೆ ಮಾಡಬಹುದು. ಇನ್ನು ಶತ್ರುಗಳೊಂದಿಗೆ ಕೆಲವೊಮ್ಮೆ ಜಗಳ ಅಥವಾ ಸಂಘರ್ಷ ಕೂಡ ಉಂಟಾಗಬಹುದು. ಧೈರ್ಯ ಮತ್ತು ಶ್ರದ್ಧೆ ಇದ್ದರೆ ಸಮಸ್ಯೆಗಳನ್ನು ನಿವಾರಣೆ ಮಾಡಬಹುದು. ಸಮಗ್ರವಾಗಿ ನೋಡೋದಾದರೆ ಇಂದು ಪರಿಶ್ರಮ, ಶ್ರದ್ಧೆ ಮತ್ತು ಶಾಂತ ಮನಸ್ಸಿನಿಂದ ವರ್ತಿಸಿದರೆ ಧನ, ಆರೋಗ್ಯ ಮತ್ತು ಉತ್ತಮ ಸಂಬಂಧಗಳಲ್ಲಿ ಸಮತೋಲನ ಕಾಣಬಹುದು. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗಿಂದು ನೋಡುವುದಾದರೆ ಆರೋಗ್ಯದ ವಿಷಯದಲ್ಲಿ ತುಂಬ ಎಚ್ಚರಿಕೆ ವಹಿಸುವುದು ಅಗತ್ಯವಾಗಿರುತ್ತೆ. ವಿಶೇಷವಾಗಿ ಕುಟುಂಬದಲ್ಲಿ ಹೆಂಡತಿ ಮತ್ತು ಮಕ್ಕಳಿಗೆ ಕೆಲವೊಂದು ಅನಾರೋಗ್ಯದ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಸೋಮಾರಿತನ ಮತ್ತು ದೈಹಿಕ ದೌರ್ಬಲ್ಯ ಕಂಡುಬರುತ್ತದೆ. ಇನ್ನು ಉದ್ಯೋಗದ ವಿಷಯದಲ್ಲಿ ನೀವು ಕೈಗೊಂಡಂತಹ ಕಾರ್ಯಗಳಲ್ಲಿ ಉತ್ಸಾಹ ಭಂಗವಾಗಿ ಅನೇಕ ರೀತಿಯ ತೊಂದರೆಗಳು ಎದುರಾಗಬಹುದು. ಜೀವನದಲ್ಲಿ ನಿರಂತರ ಮಾನಸಿಕ ತೊಂದರೆ ಮತ್ತು ಆತಂಕಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಮನಸ್ಸು ವ್ಯಥೆ, ಕೋಪ ಅಥವಾ ನಿರಾಸೆಯಿಂದ ತುಂಬಿಕೊಂಡಿರುತ್ತೆ. ಇಷ್ಟಾರ್ಥ ಕಾರ್ಯಗಳಲ್ಲಿ ವಿಫಲತೆ ಅಥವಾ ತಡೆ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಕೆಲಸದ ಕ್ಷೇತ್ರದಲ್ಲಿ ನಿರಂತರ ಸವಾಲುಗಳನ್ನು ಕಾಣುತ್ತೀರಿ. ಧೈರ್ಯ ಮತ್ತು ತಾಳ್ಮೆಯಿಂದ ಎಲ್ಲವನ್ನು ನಿಭಾಯಿಸುವುದು ಉತ್ತಮ. ಇನ್ನು ಹಣಕಾಸಿನ ವಿಷಯದಲ್ಲಿ ಅಕಾಲಿಕ ವ್ಯಯ ಅಥವಾ ನಷ್ಟಗಳು ಸಂಭವಿಸುವಂತಹ ಸಾಧ್ಯತೆಗಳಿದೆ. ಶತ್ರು ವ್ಯಕ್ತಿಗಳೊಂದಿಗೆ ಸಂಘರ್ಷಗಳು ಉಂಟಾಗುವ ಸಾಧ್ಯತೆ ಇದೆ. ತಾಳ್ಮೆಯನ್ನು ಕಾಯ್ದಿಟ್ಟುಕೊಳ್ಳಿ. ಕುಟುಂಬದ ವಿಷಯದಲ್ಲಿ ಮಕ್ಕಳೊಂದಿಗೆ ಸಂಬಂಧಗಳಲ್ಲಿ ತೊಂದರೆ ಅಥವಾ ಅಸಮಾಧಾನ ಕಾಣಬಹುದು. ನಿಮ್ಮ ಪರಿಸರದಲ್ಲಿರುವಂತಹ ನೆರೆಹೊರೆಯವರೊಂದಿಗೆ ಕೆಲವೊಮ್ಮೆ ಜಗಳಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ. ಆರೋಗ್ಯ, ಕುಟುಂಬ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಎಚ್ಚರಿಕೆಯಿಂದ ನಡೆದುಕೊಂಡರೆ ಲಾಭ ದೊರೆಯುತ್ತದೆ. ಸಮಗ್ರವಾಗಿ ಹೇಳುವುದಾದರೆ ಶ್ರದ್ಧೆ, ಪರಿಶ್ರಮ ಮತ್ತು ಧೈರ್ಯದಿಂದ ವರ್ತಿಸಿದರೆ ಈ ಸಮಯವನ್ನು ನಿರ್ವಹಿಸಿ ತೊಂದರೆಗಳಿಂದ ಮುಕ್ತಿಯಾಗಬಹುದು. ಪರಿಹಾರ ಏನಪ್ಪಾ ಅಂದರೆ ಸೂರ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ, ಉತ್ತಮ ಫಲವನ್ನು ಕಾಣಬಹುದು. ದ್ವಾದಶ ರಾಶಿಗಳ ಫಲ ಹೀಗಿತ್ತು. ಇದೇ ರೀತಿಯ ದೈನಂದಿನ ಫಲಗಳನ್ನು ತಿಳಿಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.